ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಪ್ರಶಾಂತ್. ಈ ಒಂದು ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂಥ ವಾಟ್ಸಪ್ಪಲ್ಲಿ ಇರುವಂಥ ಕೆಲವೊಂದು ಫೀಚರ್ಗಳಾಗಿರ್ಬೋದು, ಹಿಡನ್ ಟ್ರಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ನಾವು ಡೈಲಿ ಯೂಸ್ ಮಾಡ್ತಾ ಇದ್ರೂ ಕೂಡ ವಾಟ್ಸಪ್ಪನ್ನು ಕೆಲವೊಂದು ಫೀಚರ್ಗಳ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಅಂಥವುಗಳು ಯಾವ್ಯಾವ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಟಾಪ್ 10 ಟ್ರಿಕ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ನಾನು ಹೇಳುವಂಥ ಯಾವುದೇ ಒಂದು ಫ್ಯೂಚರ್ ಟ್ರಿಕ್ಸ್ಗಳಾಗಿರ್ಬೋದು, ಇವುಗಳವು ಕೂಡ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ವಾಟ್ಸಪ್ಪನ್ನು ಯೂಸ್ ಮಾಡಿಕೊಳ್ಳುವಂಥ ಅಪ್ಲಿಕೇಶನ್ಗಳಾಗಿರ್ತವೆ. ಫಸ್ಟ್ ಟ್ರಿಕ್ಸ್ ಯಾವುದಾದ್ರು ನೋಡೋದಾದರೆ, ನಿಮಗೊಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜನ್ನು ಓಪನ್ ಮಾಡಿದೆ ಹೇಗೆ ನಾವು ಆ ಟೆಕ್ಸ್ಟನ್ನು ರೀಡ್ ಮಾಡೋದು ಅನ್ನೋದು. ನನಗೆ ಈಗೊಂದು ಮೆಸೇಜ್ ಬರುತ್ತೆ, ಆ ಮೆಸೇಜನ್ನು ನಾನು ಓಪನ್ ಮಾಡಲ್ಲ. ಓಪನ್ ಮಾಡ್ದೇ ಆ ಟೆಕ್ಸ್ಟಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡ್ತೀನಿ. ನಾನು ಓಪನ್ ಮಾಡಿದ್ರೆ ನನಗೆ ಯಾರು ಕಳಿಸಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಬ್ಲೂ ಟಿಕ್ ಮಾರ್ಕ್ ಬಂದು ರೀಡ್ ಮಾಡಿದಾರಂತ. ಆದರೆ ಈ ರೀತಿ ಮಾಡಿದ್ರೆ ಅವ್ರಿಗೆ ನಮಗೆ ಕಳಿಸಿರೋರಿಗೆ ಬ್ಲೂ ಟಿಕ್ ಬರೋಲ್ಲ. ಹಾಗೆಯೇ ನಾವು ಈ ಒಂದು ಮೆಸೇಜ್ ನೋಡೋದು. ನೋಡಿಲಿ ಕಾಣಿಸ್ತಾ ಇದೆ, ನಮಗೊಂದು ಮೆಸೇಜ್ ಬಂದಿದೆ. ಈ ಮೆಸೇಜಲ್ಲಿ ನನಗೆ ನೋಟಿಫಿಕೇಶನ್ ಬಾರನ್ನು ಹೇಳಿದ್ರೆ ಅರ್ಧ ಮೆಸೇಜ್ ಮಾತ್ರ ಕಾಣಿಸುತ್ತೆ, ಪೂರ್ತಿ ಮೆಸೇಜ್ ನನಗೆ ರೀಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗೇನು ಮಾಡಬೇಕಂದ್ರೆ, ನಿಮ್ಮ ಮೇನ್ ಸ್ಕ್ರೀನಲ್ಲಿ ಅಥವಾ ನೀವು ಪಕ್ಕದ ಒಂದು ಸ್ಲೈಡ್ ಮಾಡಿದ್ರೆ ಇನ್ನೊಂದು ಸ್ಕ್ರೀನ್ ಬರುತ್ತೆ. ಕೆಲವೊಂದು ಮೊಬೈಲಲ್ಲಿ ಡಿಫ್ರೆಂಟ್ ಇರುತ್ತೆ, ಬಟ್ ಆಪ್ಷನ್ಗಳೆಲ್ಲ ಸೇಮೇ ಇರುತ್ತೆ. ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಆ್ಯಡ್ ವಿಜೆಟ್ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಅಪ್ಲಿಕೇಶನ್ಗಳ ವಿಜೆಟ್ಗಳನ್ನು ಕಾಣ್ತವೆ, ಬೇರೆ ಬೇರೆ ಅಪ್ಲಿಕೇಶನ್ಗಳು. ಇದರಲ್ಲಿ ನಿಮಗೆ ವಾಟ್ಸಪ್ ಎಲ್ಲಿದೆ ಅನ್ನೋದನ್ನು ಹುಡುಕಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ವಾಟ್ಸಪ್ ಅಂತ ಇದೆ. ಜಸ್ಟ್ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸ್ಕ್ರೀನ್ಗೆ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನ್ಗೆ ಆ್ಯಡ್ ಆಗಿದೆ. ಈಗ ನಾನು ಈ ಮೆಸೇಜನ್ನು ಕಂಪ್ಲೀಟಾಗಿ ಓದ್ಬೋದು. ನೋಡಿ, ಇಲ್ಲಿ ಇದೇ ರೀತಿ ಈಗ ನಾನು ಇಲ್ಲಿ ಓದ್ತಾ ಇರೋದು ಯಾರಿಗೆ ಕಳಿಸಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾನಿಲ್ಲಿ ಮೆಸೇಜ್ ಓದ್ತಿದ್ದೀನಿ ಅನ್ನೋದು. ಅವರಿಗೆ ಇನ್ನೂ ಅನ್ರೀಡ್ ಅಂತಲೇ ತೋರಿಸ್ತಾ ಇರುತ್ತೆ. ಹಾಗೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ನೀವು ಇದನ್ನು ಸ್ಕ್ರೀನ್ ಸೈಜ್ ಕೂಡ ನೀವು ದೊಡ್ಡದಾಗಿ ಮಾಡ್ಬೋದು. ನೋಡಿ, ಇಲ್ಲಿ ಕಂಪ್ಲೀಟ್ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ಇದರ ಡಿಸಡ್ವಾಂಟೇಜ್ ಏನಂದರೆ, ಇದರಲ್ಲಿ ವಿಡಿಯೋ ಮತ್ತು ಫೋಟೋಸನ್ನು ಈ ರೀತಿ ಮಾಡಲಿಕ್ಕೆ ಬರಲ್ಲ. ಎರಡನೇ ಫೀಚರ್ ಯಾವುದಂತ ನೋಡೋದಾದರೆ, ನೀವು ಯಾವುದೇ ಒಂದು ಹೊಸ ನಂಬರ್ಗೆ ಮೆಸೇಜ್ ಮಾಡಬೇಕು. ಜಸ್ಟ್ ಒಂದೇ ಒಂದು ಮೆಸೇಜ್ ಮಾಡಬೇಕು. ಆ ನಂಬರ್ನ ನೀವು ಸುಮ್ಮನೆ ಸೇವ್ ಮಾಡಿಕೊಂಡು ಆಮೇಲೆ ಮತ್ತೆ ಡಿಲೀಟ್ ಮಾಡೋದು ತುಂಬ ಟೈಮ್ ಆಗುತ್ತೆ. ಹಾಗೆ ನಾವು ಡೈರೆಕ್ಟಾಗಿ ಆ ಮೆಸೇಜ್ ಹೇಗೆ ಮಾಡೋದು ಅನ್ನೋದು ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕಾಗತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸರ್ಚ್ ಆರ್ ಟೈಪ್ ವೆಬ್ ಅಡ್ರೆಸ್ ಅಂತ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ WA.ME/91 ಅಂದರೆ ಇಂಡಿಯಾ ಕಂಟ್ರಿ ಕೊಡೋದು. ಇಷ್ಟನ್ನು ಟೈಪ್ ಮಾಡಬೇಕು. ಆಮೇಲೆ ನೀವು ಯಾರಿಗೆ ಕಳಿಸ್ತೀರಾ ಮೆಸೇಜ್ ಅವರ ನಂಬರ್ನ ಟೈಪ್ ಮಾಡಬೇಕು. ಇಲ್ಲಿ ನಾನು ಒಬ್ಬರ ನಂಬರ್ನ ಟೈಪ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿದೆ ಅಡ್ರೆಸ್ಸು. WA.ME/ ಅಂತ ಟೈಪ್ ಮಾಡಿ 91 ಟೈಪ್ ಮಾಡಿ ನಂಬರ್ನ ಟೈಪ್ ಮಾಡೋದು. ಆಮೇಲೆ ಇಲ್ಲಿ ಕೆಳಗಡೆ ಗೋ ಅಂತ ಇರುತ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೀತಿ ಓಪನ್ ಆಗುತ್ತೆ. ಚಾಟ್ ಆನ್ ವಾಟ್ಸಪ್ ಅಂತ ಅವ್ರ ನಂಬರ್ ಇರುತ್ತೆ. ನಂಬರ್ನ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಟು ಚಾಟ್ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮೆಸೇಜ್ ಮಾಡ್ಬೋದು. ಇಲ್ಲಿ ನಾನು ನಂಬರನ್ನು ಸೇವ್ ಮಾಡಿಲ್ಲ, ಡೈರೆಕ್ಟಾಗಿ ಈ ರೀತಿಯಾಗಿ ಅವರಿಗೆ ಮೆಸೇಜನ್ನು ಮಾಡ್ಬೋದು. ಮೂರನೇ ಫೀಚರ್ ಯಾವುದಂತ ನೋಡೋದಾದರೆ, ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಗ್ರೂಪಲ್ಲಿ ಮೆಸೇಜನ್ನು ಮಾಡ್ತೀರಾ. ಆ ಮೆಸೇಜ್ ಸ್ಪೆಷಲಾಗಿ ಕಾಣೋ ಹಾಗೆ ಹೇಗೆ ಮಾಡೋದು ಅನ್ನೋದು. ಇಲ್ಲಿ ನಾನೊಬ್ಬರಿಗೆ ಮೆಸೇಜನ್ನು ಸೆಂಡ್ ಮಾಡ್ತೀನಿ. ಜಸ್ಟ್ ಓಪನ್ ಮಾಡಿ ಇಲ್ಲಿ ಒಂದು ಟೆಕ್ಸ್ಟನ್ನು ನಾನು ಸುಮ್ಮನೆ ಉದಾಹರಣೆಗಾಗಿ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ. ಈ ರೀತಿಯಾಗಿ ನಾವು ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಮೆಸೇಜನ್ನು ಮಾಡ್ತೀವಿ. ಆದರೆ ಇದು ಸ್ಪೆಷಲಾಗಿ ಕಾಣ್ತಾ ಇಲ್ಲ, ನಾರ್ಮಲ್ ಟೆಕ್ಸ್ಟ್ ಥರ ಕಾಣುತ್ತೆ. ಸ್ಪೆಷಲಾಗಿ ಕಾಣೋದು ಹೇಗೆ ಅಂತ ನೋಡೋದಾದರೆ, ಮೊದಲಿಗೆ ನಾನು ಇದೊಂದು ಉದಾಹರಣೆಗಾಗಿ ಒಂದು ಟೆಕ್ಸ್ಟನ್ನು ಇಲ್ಲಿ ಟೈಪ್ ಮಾಡ್ತೀನಿ. ಟೆಕ್ಸ್ಟ್ ಟೈಪ್ ಮಾಡಿದ್ಮೇಲೆ ಜಸ್ಟ್ ಸೆಲೆಕ್ಟ್ ಮಾಡಿ, ನಿಮಗೆ ಎಷ್ಟು ಟೆಕ್ಸ್ಟ್ ಬೇಕೋ ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ತುಂಬ ಆಪ್ಷನ್ ಬರುತ್ತೆ. ನೋಡಿ, ಬೋಲ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಆ ಟೆಕ್ಸ್ಟ್ ಹೈಲೈಟ್ ಆಯಿತು, ಈಗ ಬೋಲ್ಡ್ ಆಯಿತು. ಈಗ ನಿಮಗೆ ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ನೋಡಿ, ಮತ್ತೆ ಬೇರೆ ಆಪ್ಷನ್ನು ಇದೆ, ತುಂಬಾ ಇದೆ. ಇಟಾಲಿಕ್ ಅಂತ ಇದೆ ನೋಡಿ, ಈಗ ಫಾಂಟ್ ಸ್ಟೈಲ್ ಚೇಂಜ್ ಆಯಿತು. ಹಾಗೆ ಮತ್ತು ನಿಮಗೆ ಎಷ್ಟು ಟೆಕ್ಸ್ಟ್ಗೆ ಚೇಂಜ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದೆ, ಅವುಗಳನ್ನೆಲ್ಲ ಟ್ರೈ ಮಾಡಿ. ಈ ರೀತಿಯಾಗಿ ನೀವು ಮೆಸೇಜನ್ನು ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣೋ ಹಾಗೆ ಮಾಡಿ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇ ಫೀಚರ್ ಯಾವುದಂತ ನೋಡಿದ್ರೆ, ವಾಯ್ಸ್ ಮೆಸೇಜ್. ಹೌದು, ನಿಮಗೊಂದು ಆಡಿಯೋ ಮೆಸೇಜ್ ಬಂದಿರುತ್ತೆ. ಅದನ್ನು ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಪ್ಲೇ ಮಾಡ್ತೀರಾ. ಆಗ ನಿಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಆ ವಾಯ್ಸ್ ಮೆಸೇಜ್ ಸಾಮಾನ್ಯವಾಗಿ ಕೇಳಿಸುತ್ತೆ. ನಾವೆಲ್ಲರೂ ಮಾಡೋ ತಪ್ಪು ಅದೇನೇ. ಕೆಲವೊಂದು ಮೆಸೇಜ್ಗಳು ಪರ್ಸ್ನಲ್ ಆಗಿರುತ್ತೆ, ಅವುಗಳು ನಾವು ಪ್ಲೇ ಮಾಡಿ ನಾವು ತುಂಬ ಮುಜುಗರ ಅನುಭವಿಸ್ಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಈಗ ನಾನೀಗ ಒಂದು ಮೆಸೇಜನ್ನು ಓಪನ್ ಮಾಡ್ತೀನಿ. ನನಗೊಂದು ವಾಯ್ಸ್ ಮೆಸೇಜ್ ಬಂದಿದೆ, ಅದನ್ನು ಓಪನ್ ಮಾಡಿ ಡೌನ್ಲೋಡ್ ಮಾಡಿ ಪ್ಲೇ ಮಾಡ್ತೀನಿ. ಈ ರೀತಿ ಪ್ಲೇ ಮಾಡಿದಾಗ ಏನಾಗುತ್ತೆ, ಅದು ಎಲ್ಲರಿಗೂ ಕೇಳುತ್ತೆ, ದೊಡ್ಡದಾಗಿ ಕೇಳುತ್ತೆ. ಇದು ನಮಗೆ ಮಾತ್ರ ಕೇಳಬೇಕು ಅಂದರೆ ಏನು ಮಾಡಬೇಕಂದ್ರೆ, ಜಸ್ಟ್ ಪ್ಲೇ ಬಟನ್ ಪ್ರೆಸ್ ಮಾಡಿ ನಮ್ಮ ಕಿವಿ ಹತ್ರ ನಾವು ಯಾವ ರೀತಿ ನಾರ್ಮಲ್ ಕಾಲಲ್ಲಿ ಮಾತಾಡ್ತೀವಿ ಆ ರೀತಿ ಇಟ್ಕೊಂಡಾಗ ನಮಗೆ ದೊಡ್ಡದಾಗಿ ಕೇಳಲ್ಲ, ತುಂಬ ಚಿಕ್ಕದಾಗಿ ಯಾವ ರೀತಿ ನಾವು ಫೋನಲ್ಲಿ ಮಾತಾಡ್ತೀವಿ ಆ ರೀತಿಯಾಗಿ ಕೇಳಿಸುತ್ತೆ.
ಈ ಫೀಚರ್ ತುಂಬ ಯೂಸ್ ಆಗುತ್ತೆ ಕೆಲವೊಂದು ವಾಯ್ಸ್ ಮೆಸೇಜ್ಗಳು ಬಂದಾಗ. ನೆಕ್ಸ್ಟ್ 5ನೇ ಫೀಚರ್ ಯಾವುದು ಅಂತ ನೋಡೋದಾದರೆ, ನೀವು ಒಬ್ಬರಿಗೆ ಫೋಟೋವನ್ನು ಸೆಂಡ್ ಮಾಡ್ತೀರಾ, ಅವರಿಗೆ ಒಂದು ಬಾರಿ ಮಾತ್ರ ನೋಡೋ ಹಾಗೆ ಮಾಡೋದು. ನಾನಿಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿ ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಜಸ್ಟ್ ಉದಾಹರಣೆಗಾಗಿ ಯಾವುದೋ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈ ಫೋಟೋ ತೆಗೆದುಕೊಂಡಿದ್ದೀನಿ. ಈ ಕೆಳಗಡೆ ನಿಮಗೆ 1 ಅಂತ ಕಾಣ್ತಿದೆ ನೋಡಿ, ಸೆಂಡ್ ಬಟನ್ ಹಿಂದ್ಗಡೆ 1 ಅಂತ ಕಾಣ್ತಿದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಯಾರಿಗೆ ಕಳಿಸ್ತೀರೋ ಅವರಿಗೆ ಒಂದೇ ಒಂದು ಬಾರಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅವರು ಬ್ಯಾಕ್ ಬಂದರೆ ಮತ್ತೆ ಆ ಫೋಟೋವನ್ನು ನೋಡಲಿಕ್ಕೆ ಆಗಲ್ಲ. ನೋಡಿ, ನಾನಲ್ಲಿ ಸೆಂಡ್ ಮಾಡಿದ್ದೀನಿ, ಈ ರೀತಿ ಕಾಣಿಸುತ್ತೆ ಫೋಟೋ ಅಂತ ಹೇಳಿ ಅವ್ರಿಗೆ ಹೋಗುತ್ತೆ. ನೀವು ಯಾರಿಗೆ ಕಳಿಸಿರ್ತಾರೆ ಅವರು ಒಂದು ಸಾರಿ ಮಾತ್ರ ಈ ಫೋಟೋವನ್ನು ನೋಡ್ಬೋದು. ಅವರು ಬ್ಯಾಕ್ ಬಂದರೆ ಮತ್ತೆ ಈ ಒಂದು ಫೋಟೋವನ್ನು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ 6ನೇ ಫೀಚರ್ ಯಾವುದು ಅಂತ ನೋಡಿದ್ರೆ, ಟೆಕ್ಸ್ಟನ್ನು ಹುಡ್ಕೋದು. ಹೌದು, ನಾವೀಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರ್ತೀವಿ, ಫ್ರೆಂಡ್ಸ್ ಜೊತೆಗೆ ಮೆಸೇಜ್ ಮಾಡ್ತಿರ್ತೀವಿ, ತುಂಬಾ ಟೆಕ್ಸ್ಟ್ಗಳಿರುತ್ತೆ. ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಬಗ್ಗೆ ನಮಗೆ ಬೇಕಾಗುತ್ತೆ, ಒಂದು ಅಡ್ರೆಸ್ ಹುಡ್ಕೋದಾಗಿರಲಿ ಅಥವಾ ಏನೋ ಒಂದು ಹುಡುಕಬೇಕಾಗುತ್ತೆ. ಉದಾಹರಣೆಗೆ ನಾನು ಒಂದು ಗ್ರೂಪನ್ನು ಓಪನ್ ಮಾಡಿದ್ದೀನಿ. ಈ ಗ್ರೂಪಲ್ಲಿ ನನಗೆ ಏನೋ ಒಂದು ಟೆಕ್ಸ್ಟ್ ಬೇಕಾಗಿದೆ, ಜಸ್ಟ್ ಒಂದು ವರ್ಡ್ ನೆನಪಿದೆ, ಹೇಗೆ ಹುಡ್ಕೋದು? ನಾನು ಇಲ್ಲಿ ಸ್ಕ್ರೋಲ್ ಮಾಡ್ತಿದ್ರೆ ಆಗಲ್ಲ. ಈಗ ನನಗೆ ಜಸ್ಟ್ ಡೈರೆಕ್ಟಾಗಿ ಹುಡ್ಕೋದ್ರೆ ಇಲ್ಲಿ ನೋಡಿ 3 ಡಾಟ್ಸ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಿ, ನಿಮ್ಗೆ ಏನು ನೆನಪಿದೆ ಆ ವರ್ಡನ್ನು ಟೈಪ್ ಮಾಡಿದ್ರೆ ಈ ಗ್ರೂಪಲ್ಲಿ ಎಲ್ಲೆಲ್ಲ ಆ ವರ್ಡ್ ಇದೆ ಅಲ್ಲೆಲ್ಲ ಕೂಡ ಹೈಲೈಟ್ ಆಗುತ್ತೆ. ಡೈರೆಕ್ಟಾಗಿ ನೀವು ಅಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಅಲ್ಲಿ ನೀವು ಹೋಗ್ಬೋದು. ಜಸ್ಟ್ ಇಲ್ಲಿ ನೋಡಿ, ನಾನು ಉದಾಹರಣೆಗಾಗಿ ಒಂದು ಥ್ಯಾಂಕ್ ಯು ಅಂತ ಟೈಪ್ ಮಾಡ್ತೀನಿ. ಈ ಗ್ರೂಪಲ್ಲಿ ಥ್ಯಾಂಕ್ ಯು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ತೋರಿಸುತ್ತೆ. ಜಸ್ಟ್ ಅದು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಥ್ಯಾಂಕ್ ಯು ಅಂತ ಇದೆ. ಹಾಗೆ ನಾನು ಇಲ್ಲಿ ಮೇಲ್ಗಡೆ ಕೆಳಗಡೆ ಮಾಡಿದ್ರೆ ನೆಕ್ಸ್ಟ್ ಮೇಲೆಲ್ಲಿದೆ ಅನ್ನೋದು ತೋರಿಸುತ್ತೆ, ಕೆಳಗಡೆ ಮಾಡಿದ್ರೆ ಕೆಳಗಡೆ ಎಲ್ಲಿದೆ ಅಂತ ತೋರಿಸುತ್ತೆ. ನೋಡಿ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿದೆ ಅನ್ನೋದೆಲ್ಲ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ನಾವು ಗ್ರೂಪ್ಗಳಲ್ಲಿ ಯಾವುದೇ ಟೆಕ್ಸ್ಟ್ ಅದನ್ನು ಸರ್ಚ್ ಮಾಡ್ಬೋದಾಗಿದೆ. ನೆಕ್ಸ್ಟ್ 7ನೇ ಫೀಚರ್ ಯಾವುದು ಅಂತ ನೋಡೋದಾದರೆ, ನಿಮ್ಮ ಮೊಬೈಲಲ್ಲಿ ತುಂಬಾ ಕಾಂಟ್ಯಾಕ್ಟ್ಸ್ಗಳಿರ್ತವೆ. ಕೆಲವೊಂದು ಕಾಂಟ್ಯಾಕ್ಟ್ಸ್ಗಳು ನೀವು ಹೈಡ್ ಮಾಡಿಡಬೇಕಾಗುತ್ತೆ. ಅಂಥ ಕಾಂಟ್ಯಾಕ್ಟ್ಸ್ಗಳನ್ನ ಹೇಗೆ ಮಾಡೋದು ಅನ್ನೋದು, ನೀವು ಮೊದಲಿಗೆ ವಾಟ್ಸಪ್ಪನ್ನು ಓಪನ್ ಮಾಡ್ತೀರಾ. ಈಗ ಜಸ್ಟ್ ಯಾವುದೋ ಒಂದು ಚಾಟ್ ಬೇಡ ನನಗೆ, ಅದು ಹೈಡ್ ಮಾಡಿಡಬೇಕು ಅಂದರೆ ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ರೈಟ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಈ ರೀತಿ ಕಾಣ್ತಿಲ್ಲ, ಆರ್ಕೈವ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಚಾಟ್ ಹೈಡ್ ಆಗುತ್ತೆ, ಇಲ್ಲಿ ಕಾಣಿಸಲ್ಲ. ನಿಮ್ಮ ಚಾಟ್ ಎಷ್ಟು ಇದರಲ್ಲಿ ಇರಲ್ಲ. ಗ್ರೂಪ್ಗಳನ್ನ ಕೂಡ ಈ ರೀತಿ ಮಾಡ್ಬೋದಾಗಿದೆ. ಹಾಗೆ ಮತ್ತೆ ಅದನ್ನು ಅನ್ಆರ್ಕೈವ್ಡ್ ಹೇಗೆ ಮಾಡೋದನ್ನು ನೋಡೋದಾದರೆ, ಜಸ್ಟ್ ಮತ್ತೆ ವಾಟ್ಸಪ್ ಓಪನ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ, ಆರ್ಕೈವ್ಡ್ ಪ್ರೆಸ್ ಮಾಡಿದ್ರೆ ಮತ್ತೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ರೈಟ್ ಮಾರ್ಕ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಾರ್ಮಲ್ ಆಗಿ ನಿಮಗೆ ಚಾರ್ಟಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ 8ನೇ ಫೀಚರ್ ಬಗ್ಗೆ ನೋಡೋಣ. ಈ ಫೀಚರ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ವಾಟ್ಸಪ್ಪನ್ನು ಓಪನ್ ಮಾಡಿ ಯಾವುದೋ ಒಬ್ಬ ನಿಮ್ಮ ಫ್ರೆಂಡ್ಗೆ ಆಗಿರ್ಬೋದು, ಯಾರಿಗಾಗಿರ್ಬೋದು, ಅವರ ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿ ವಾಯ್ಸ್ ಮೆಸೇಜನ್ನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀರಾ. ಜಸ್ಟ್ ಪ್ರೆಸ್ ಮಾಡಿಕೊಂಡು ನೀವು ವಾಯ್ಸನ್ನು ಮಾತಾಡಿ ಜಸ್ಟ್ ಬಿಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಸೆಂಡ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಕೇಳಲಿಕ್ಕೂ ಆಗಲ್ಲ ರಿಟರ್ನ್, ಜಸ್ಟ್ ಅವರಿಗೆ ಸೆಂಡ್ ಆಗಿರುತ್ತೆ. ಅವರು ನಾವು ಪ್ಲೇ ಮಾಡೋಷ್ಟೊತ್ತಿಗೆ ಅವರು ನೋಡಿರ್ಬೋದು. ಇದನ್ನು ಹೇಗೆ ನಾವು ಮೊದಲೇ ನಾವು ಕೇಳಿದ ಮೇಲೆ ಕಳಿಸೋದು ಅಂತ ನೋಡೋದಾದರೆ, ಇಲ್ಲಿ ನೀವು ವಾಯ್ಸ್ ಮೆಸೇಜ್ ಮೇಲೆ ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಮೇಲ್ಗಡೆ ಲಾಕ್ ಚಿತ್ರ ಇರುತ್ತಲ್ಲ, ಇದ್ರ ಮೇಲೆ ಮೇಲ್ಗಡೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಆಪ್ಷನ್ಗಳು ಬರ್ತವೆ. ಇಲ್ಲಿ ನಾವು ಡಿಲೀಟ್ ಮಾಡ್ಬೋದು, ಅದನ್ನು ಪಾಸ್ ಬೇಕಾದ್ರೆ ಮಾಡ್ಬೋದು, ಹಾಗೆ ಪ್ಲೇ ಕೂಡ ಮಾಡ್ಕೋಬೋದು. ಆಮೇಲೆ ನಾವು ಇದನ್ನು ಕಳಿಸ್ಬೋದು. ಇಷ್ಟೊಂದೆಲ್ಲ ಆಪ್ಷನ್ಗಳು ಸಿಗುತ್ತೆ. ಈ ರೀತಿ ಮಾಡ್ಕೊಳ್ಸೋದ್ರಿಂದ ಏನೋ ಮಿಸ್ಟೇಕ್ಗಳು ಆಗಲ್ಲ. ನೆಕ್ಸ್ಟ್ 9ನೇ ಫೀಚರ್ ಯಾವುದಂತ ನೋಡೋದಾದರೆ, ಆಟೋಮೆಟಿಕ್ಕಾಗಿ ಮೆಸೇಜು ಡಿಸಪಿಯರ್ ಅಥವಾ ಡಿಲೀಟ್ ಆಗೋದು. ಹೌದು, ನೀವು ಭಾಳಷ್ಟು ಜನರ ಜೊತೆಗೆ ಚಾಟ್ ಮಾಡ್ತಿರ್ಬೋದು ಅಥವಾ ಕೆಲವೊಂದು ಗ್ರೂಪ್ಗಳ ಜೊತೆಗೆ ಚಾಟ್ ಮಾಡ್ತಿರ್ಬೋದು. ಆ ಮೆಸೇಜ್ಗಳು ಆಟೋಮೆಟಿಕ್ಕಾಗಿ ಹೇಗೆ ಡಿಲೀಟ್ ಮಾಡೋದು ಅನ್ನೋದು. ಈಗ ನೀವೊಂದು ವಾಟ್ಸಪ್ಪನ್ನು ಓಪನ್ ಮಾಡ್ತೀರಾ, ಇಲ್ಲಿ ಯಾರ ಜೊತೆ ತುಂಬ ಚಾಟ್ ಮಾಡ್ತೀರಾ, ಆ ಚಾಟ್ ಹಿಸ್ಟ್ರಿ ಡಿಲೀಟ್ ಆಗಬೇಕಂದ್ರೆ ಇವರ ನೇಮ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡಿಸಪಿಯರಿಂಗ್ ಮೆಸೇಜ್ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ ಆಗಿರುತ್ತೆ. ನೀವು ಇಲ್ಲಿ 24 hours, 7 days ಅಥವಾ 90 days ಈ ರೀತಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿದ್ರೆ, 24 hours ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಏನು 24 hours ಆದಮೇಲೆ ಆ ಚಾಟ್ ಏನಿರುತ್ತೆ ಆಟೋಮೆಟಿಕ್ಕಾಗಿ ಡಿಸಪಿಯರ್ ಆಗುತ್ತೆ. ಇದು ತುಂಬಾ ಚಾಟ್ ಯಾರು ಮಾಡ್ತಾರೆ ಅವ್ರಿಗೆ ಇದು ಯೂಸ್ ಆಗುತ್ತೆ. ಇದು ಇಬ್ಬರೂ ಕೂಡ ಕಂಟ್ರೋಲ್ ಮಾಡ್ಬೋದು. ಈಗ ನಾವೇನು ಮಾಡಿರ್ತೀವಿ ನಾವು ಕೂಡ ಆನ್ ಆಫ್ ಮಾಡ್ಬೋದು. ಹಾಗೆ ಇನ್ನೊಬ್ಬರು ಯಾವ ವ್ಯಕ್ತಿಗೆ ಅವರು ಚಾಟ್ ಜೊತೆ ಮಾಡ್ತಿರ್ತೀವಿ ಅವರು ಕೂಡ ಈ ಒಂದು ಕಂಟ್ರೋಲ್ ಇರುತ್ತೆ ಅವ್ರ ಕೈಯಲ್ಲೂ ಕೂಡ, ಅವರು ಕೂಡ ಈ ಚಾಟ್ ಡಿಸಪಿಯರ್ ಆಗೋದನ್ನು ಆನ್ ಆಫ್ ಮಾಡ್ಬೋದು. ನೆಕ್ಸ್ಟ್ 10ನೇ ಫೀಚರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಫೀಚರ್ ತುಂಬಾ ಸೇಫ್ಟಿ ಫೀಚರ್. ಹೌದು, ನಾವು ವಾಟ್ಸಪ್ಪನ್ನು ಮನೆಯಲ್ಲಿ ಅಥವಾ ಫ್ರೆಂಡ್ಸ್ಗೆ ಯಾಕೆ ಒಂದು ಕೊಟ್ಟರೆ ಕೂಡ ಆ ಒಂದು ಲಾಕನ್ನು ಇಡದೇ ಇದ್ದಾಗ ಏನಾಗುತ್ತೆ ಅಂದರೆ, ಅವರು ನಮ್ಮ ವಾಟ್ಸಪ್ ಓಪನ್ ಮಾಡಿ ಅದರಲ್ಲಿರುವಂಥ ಚಾಟ್ಗಳನ್ನ ಓದ್ಬೋದು ಅಥವಾ ಫೋಟೋಸು ವೀಡಿಯೋಸ್ಗಳನ್ನೆಲ್ಲ ನೋಡುವಂಥ ಚಾನ್ಸಸ್ ಇರುತ್ತೆ. ಈಗ ನಾನು ಈ ಮೊಬೈಲಲ್ಲಿ ಯಾವುದೇ ಒಂದು ಲಾಕನ್ನು ಇಟ್ಟಿಲ್ಲ. ಈಗೇನಾಗುತ್ತೆ, ನಾನು ವಾಟ್ಸಪ್ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಮೆಸೇಜಸನ್ನು ಕೂಡ ಓದ್ಬೋದು.
ಇದನ್ನು ನಾವು ಹೇಗೆ ಲಾಕನ್ನು ಮಾಡೋದು, ಬೇರೆ ಒಂದು ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಈ ಒಂದು ಫೀಚರ್ ಇದೆ. ಓಪನ್ ಮಾಡಿ, ಈ 3 ಡಾಟ್ ಇರುತ್ತೆ, ಕ್ಲಿಕ್ ಮಾಡಿ, ಕೆಳಗಡೆ ಸೆಟ್ಟಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಅಕೌಂಟ್ ಅಂತ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಪ್ರೈವಸಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಲಾಸ್ಟಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಇದೆ ನೋಡಿ. ಇಲ್ಲಿ ಇದನ್ನು ಮಾಡಲಿಕ್ಕೆ ನಿಮಗೆ ಫಿಂಗರ್ ಪ್ರಿಂಟ್ ಸಪೋರ್ಟ್ ಆಗೋದು ಮೊಬೈಲ್ ಇರಬೇಕಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಈಗ ಎನೇಬಲ್ ಆಗುತ್ತೆ. ಈಗ ಒಂದ್ಸರಿ ಫಿಂಗರ್ ಪ್ರಿಂಟ್ ವೆರಿಫೈ ಮಾಡಿ, ಈಗ ನೋಡಿ ಓಪನ್ ಆಗುತ್ತೆ. ಜಸ್ಟ್ ಇಮಿಡಿಯೇಟ್ಲಿ ಅಂತ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ. ಈಗೇನಾಗುತ್ತೆ, ನಿಮ್ಮ ಮೊಬೈಲ್ ವಾಟ್ಸಪ್ ಏನಿದೆ ಅದನ್ನು ಓಪನ್ ಮಾಡಲಿಕ್ಕೆ ನಿಮ್ಮ ಫಿಂಗರ್ ಪ್ರಿಂಟ್ ಇರಲೇಬೇಕು. ಈ ಫಿಂಗರ್ ಪ್ರಿಂಟ್ ವೆರಿಫೈ ಮಾಡಿಲ್ಲ ಅಂದರೆ ಓಪನ್ ಆಗೋದೇ ಇಲ್ಲ ನೋಡಿ. ಆಫ್ ಮಾಡೋದು ಸೇಮ್ ಇದೇ ಪ್ರೊಸೀಜರ್ ಬಂದು ನೀವು ಆಫ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ. ನನಗೆ ಕ್ಲೋಸ್ ಮಾಡಿದ್ದೀನಿ, ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತೀನಿ. ಈಗ ಫಿಂಗರ್ ಪ್ರಿಂಟ್ ನಾವು ವೆರಿಫೈ ಮಾಡಲೇಬೇಕು ನೋಡಿ. ಇಲ್ಲಿ ಕೇಳ್ತಾ ಇದೆ, ಈಗ ನಾನು ವೆರಿಫೈ ಮಾಡ್ತೀನಿ, ಓಪನ್ ಆಗುತ್ತೆ ನೋಡಿ. ನೋಡಿ ಓಪನ್ ಆಯಿತು. ಈ ರೀತಿಯಾಗಿ ಫಿಂಗರ್ ಪ್ರಿಂಟನ್ನು ಲಾಕನ್ನು ನಾವು ಯಾವುದೇ ಅಪ್ಲಿಕೇಶನ್ ಇಲ್ಲದೇ ಇಡ್ಬೋದಾಗಿದೆ. ಸ್ನೇಹಿತರೆ, ನೋಡ್ತಾರಲ್ಲ ವಾಟ್ಸಪ್ಪಲ್ಲಿರುವಂಥ ಹಿಡನ್ ಫೀಚರ್ಗಳಾಗಿರ್ಬೋದು ಅಥವಾ ತುಂಬ ಯೂಸ್ಫುಲ್ ಫೀಚರ್ಗಳಾಗಿರ್ಬೋದು. ಭಾಳ ಜನಕ್ಕೆ ಈ ಫೀಚರ್ಗಳ ಬಗ್ಗೆ ಗೊತ್ತಿರ್ಬೋದು, ಆದರೂ ಕೂಡ ಈ ಒಂದು ಫೀಚರ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.